ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊತ್ತಾಗಲೇ ಸೀತಾಜಿ ಕಾಲ್ ಮಾಡಬೇಕಿತ್ತಲ್ಲ. ಸೀತಾಜಿ ಸೂಪರ್. ನೀವು ಇದು ಟೈಮಿಂಗ್ಸು ಅಂದರೆ ಹಲೋ ಸರ್. ಹಲೋ, RP ಸ್ಪೀಕಿಂಗ್. ಸರ್, ನಾನು ಸೀತಾ ಮಾತಾಡ್ತಿದ್ದೀನಿ. ಸೀತಾಜಿ ಹೇಳಿ. ಸರ್, ಮತ್ತೆ ಬ್ಯಾಂಕಿಂದ ರಿಮೈಂಡರ್ ನೋಟಿಸ್ ಬಂದಿದೆ. ಈ ಬ್ಯಾಂಕ್ನವರು ಹಾಗೇನೆ ಅಲಾರಾಮ್ ಸ್ನೂಸ್ ಕೊಟ್ಟಾಗೆ ಗಂಟೆಗೊಂದ್ಸಲ ಎಚ್ಚರಿಸ್ತಾನೆ ಇರ್ತಾರೆ. ನೋಟಿಸಲ್ಲಿ ಕೊಟ್ಟಿರೋ ಡೇಟ್ ಒಳಗೆ ನಾವು ದುಡ್ಡು ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮನೇನ ಸೀಸ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಓ, ಐ ಸಿ. ಅಷ್ಟು ಬೇಗ ಮನೇನ ಮಾರಕ್ಕಾಗುತ್ತಾ ಸರ್? ಒಂದು ವೇಳೆ ಬೈಯರ್ ಸಿಕ್ಕಿದ್ರು ಆಲ್ರೆಡಿ ಲೋನಲ್ಲಿರೋ ಮನೇನ ಮಾರಬೇಕಿದ್ರೆ ಆ ಪ್ರಾಸೆಸ್ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀತಾಜಿ, ನೀವೇನು ಯೋಚನೆ ಮಾಡಿಬಿಡಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಬೈ ದ ವೇ, ನೀವು ಮನೆ ಮಾರೋ ನಿರ್ಧಾರ ಮಾಡಿದಿರಲ್ಲ, ಅದು ಒಳ್ಳೆ ನಿರ್ಧಾರನೇ. ಮನೆನ ಒಳ್ಳೆ ಪ್ರೈಸ್ಗೆ ಯಾರು ತಗೋತಾರೆ ಅಂತ ನಾನು ನೋಡ್ತೀನಿ. ಯು ಡೋಂಟ್ ವರಿ, ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಲ್ಲ, ಯಾಕೆ, ಇಟ್ಸ್ ಓಕೆ. ಮಾರಿ ಮಾರಿ ನನಗೂ ಅದೇ ಬೇಕಾಗಿರೋದು. ಒಂದು ಕಡೆ ಸೀತಾಜಿ, ಇನ್ನೊಂದು ಕಡೆ ಮನೆ, ಎರಡು ನನ್ನ ಸುವತ್ತೆ. ಸಾಕ್ಷಾತ್ಕಾರ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಾಂತರಿಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ರಾಮ, ಕೇಳಿಸ್ಕೋ. ಪುಸ್ತಕದಿಂದ ದೊರೆತ ಜ್ಞಾನ, ಚಿರದಲ್ಲಿ ಧರಿಸಿದ ಮಣಿ, ಚಿತ್ತದಲ್ಲಿ ಬೆಳೆದ ಜ್ಞಾನ, ಮರಾಧರಿಸಿದ ಹೂವು. ಸಾಕ್ಷಾತ್ಕಾರವಾಗುವುದು ವೀಕ್ಷಣೆಯಿಂದ ಮಾತ್ರ, ಶಾಸ್ತ್ರಿತನದಿಂದಲ್ಲ. ನಮಗ್ ನಾವು ನಿಜವಾಗಿ ನಡ್ಕೊಂಡ್ರೆ ಸಾಕು ಅಲ್ವಾ ತಾತ? ಅದಕ್ಕಿಂತ ಕಷ್ಟ ಇನ್ನೊಂದಿಲ್ವಲ್ಲ. ನನಗೇನೋ ಹೇಳಕ್ ಬಂದಿಲ್ಲ. ಏನು? ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ. ಎಂಪ್ಲಾಯೀಸ್ ಯಾರಿಗಲ್ಲ ನೀಡಿದ್ಯೋ ಅಡ್ವಾನ್ಸ್ ಸ್ಯಾಲ್ರಿ ಕೊಡೋಣ ಅಂತ ಮಾತಾಡ್ತಿದ್ನಲ್ವಾ, ಅದನ್ನ ಪ್ರೊಸೀಡ್ ಮಾಡೋಣ ಅಂತ ಇದ್ದೀನಿ ತಾತ. ನಿಮ್ಗೆ ಓಕೆ ಅಲ್ವಾ? ಅದಕ್ಕೆ ಉತ್ತರ DVG ಅವರು ಹೇಳ್ಬಿಟ್ಟಿದಾರಲ್ಲೋ. ನೋಡು, ನೀನು ಸುಮ್ಮನೆ ಯಾರಿಗೂ ಏನು ಮಾಡೋದಿಲ್ಲ. ಆ ಪುಸ್ತಕದ ಜ್ಞಾನದ ಜೊತೆ ಆತ್ಮಶೋಧನೆಯನ್ನು ನಡೆಸಿರ್ತೀಯ, ಮುಂದುವರಿಸು. ಬಿಸ್ನೆಸ್ನಲ್ಲಿ ಭಾವನೆಗಳನ್ನು ಬೆರೆಸೋದು ಬೇಡ ಅಂತ ನಾನು ಹೇಳೋದು. ಅಂದರೆ ತಾತ ಭಾವನೆಗಳಿಗಿಂತ ದುಡ್ಡಿಗೆ ಬೆಲೆ ಕೊಡ್ತಾನೆ ಅಂತ ಅಂದ್ಕೋಬೇಡ. ಎಸ್, ದುಡ್ಡು ಮುಖ್ಯ, ಆದರೆ ಭಾವನೆಗಳಿಂದ ದುಡ್ಡಿನಿಂದ ಅಳಿಯೋದಕ್ಕಾಗೋದಿಲ್ಲಪ್ಪ. ಆದರೂ ಮೈಂಡ್ ಇಟ್, ವಿ ಆರ್ ಡೂಯಿಂಗ್ ಬಿಸ್ನೆಸ್, ಅದು ನಿನಗೆ ಗೊತ್ತಿರಬೇಕು. ಶ್ಯೂರ್ ತಾತ, ನಾನು ನೋಡ್ಕೋತೀನಿ. ತಾತ, ನಾನು ಇನ್ನೊಂದು ಕಗ್ಗ ಶುರು ಮಾಡೋದಕ್ಕೆ ಮುಂಚೆ ಅದೇನು ಹೇಳಬೇಕು ಹೇಳ್ಬಿಡು. ಅದೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದೀಯ. ಅದು ಟಿಫನ್ ಬಾಕ್ಸ್. ತಾತ, ಅವ್ರ ಅಮ್ಮನ ನೆನಪಿಗೋಸ್ಕರ ಇಟ್ಕೊಂಡಿರೋ ಡಬ್ಬಿ ಅದು. ಪ್ಲೀಸ್ ಕೊಟ್ಬಿಡಿ ಅಲ್ಲ. ಹೌದಾ? ನಿಜವಾಗ್ಲು ಅದು ಎಲ್ಲಿಟ್ಟಿದ್ದೀನಿ ಅನ್ನೋದೇ ಜ್ಞಾಪಕ ಬರ್ತಾ ಇಲ್ಲ ಕಣೋ. ಸರಿ, ಹೋಗ್ಲಿ ಬಿಡಿ. ಯಾಕೆ ಪುಟ್ಟ ಇವತ್ತು ಲೇಟ್ ಆಗಿದ್ಯಾ? ನಿಮ್ಮಮ್ಮಂಗೆ ಪಾಪ ಇವತ್ತು ಆಫೀಸ್ಗೆ ಹೊತ್ತಾಗೋಯ್ತು. ಇಲ್ಲ ಅಜ್ಜಿ, ಬೇಗನೆ ಎದ್ದೆ. ಹೌದಾ? ಮತ್ತೆ ಯಾಕೆ ನಿಮ್ಮಮ್ಮ ಅಷ್ಟೊಂದು ಗಡಿಬಿಡಿಲಿ ಹೋದ್ಲು? ಮನೆ ಮುಂದೆ ಲೆಟರ್ ಬಿದ್ದಿತ್ತು, ಅದನ್ನು ಓದಿ ಸೀತಮ್ಮ ಅರ್ಜೆಂಟಲ್ಲಿ ಓಡೋದು. ಆ ವಿಷಯಕ್ಕೆ ಹೋಗಿರ್ಬೇಕು ಅನ್ಸುತ್ತೆ.
ತಾತ? ಅದೇ ಆಫೀಸಿಂದ ಅಮ್ಮನಿಗೆ ಬೇಗ ಬರಕ್ಕೆ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಪಾಪರಿ ಸೀತಾ ಒಬ್ಳೆ ಹೇಗೆ ನಿಭಾಯಿಸ್ತಾಳೋ. ಬೆಂಗಳೂರಲ್ಲಿ ಇಬ್ರು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ. ನಮ್ಗೇನೋ ಪೆನ್ಷನ್ ಬರುತ್ತೆ, ಮನೆಗೆ ಬಾಡಿಗೆ ಇಲ್ಲ, ಅಲ್ಪ ಸ್ವಲ್ಪ ಕೂಡಿಟ್ಟಿರೋ ಹಣ ಇದೆ, ಅದರಿಂದ ಪರವಾಗಿಲ್ಲ. ಒಬ್ಳು ಸಂಬಳದಲ್ಲಿ ಸೀತಾ ಏನು ಅಂತ ಮಾಡ್ತಾಳೆ. ಸಂಬಳ ಅಂದ್ರೆ ಏನು? ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರಲ್ಲ ಅದು. ಓ, ಕೆಲ್ಸ ಮಾಡಿದ್ರೆ ದುಡ್ಡು ಸಿಗತ್ತಾ? ಈಗ ನಿನ್ ಸ್ಕೂಲಿಗೆ ಫೀಸು, ತಿಂಡಿ, ಆಡೋದಕ್ಕೆ ಬೊಂಬೆ ಇದೆಲ್ಲ ಹ್ಯಾಕ್ ಸಿಗುತ್ತೇಳು? ನಿಮ್ಮಮ್ಮ ಕೆಲಸ ಮಾಡಿನೇ ಸಂಪಾದನೆ ಮಾಡಬೇಕು. ಅದೆಲ್ಲ ಬೇಕು ಅಂದ್ರೆ ಕೆಲ್ಸ ಮಾಡ್ಬೇಕಾ ತಾತ? ಹೌದು ಬಂಗಾರಿ, ಕೆಲಸ ಮಾಡಲೇಬೇಕು. ಸಿಹಿ ರೈಮಿಂಗ್ ವರ್ಡ್ಸ್ ಕಲ್ತ್ಕೊಂಡ್ಯಾ? ಶೈಲಜಾ ಮ್ಯಾಮ್ ಕೇಳ್ತಾರೆ. ಇಲ್ಲ ಕಣು. ದಾರಿಲಿ ಹೋಗ್ತಾ ಹೋಗ್ತಾ ಕಲ್ತ್ಕೋಬಹುದು. ನಡಿಯಮ್ಮ. ಬಾಯ್ ಅಜ್ಜಿ. ಬಾಯ್. 2 ಲಕ್ಷ ಅಡ್ವಾನ್ಸು, 20,000 ಬಾಡಿಗೆ, ಕರೆಂಟ್ ಬಿಲ್ ಗೊತ್ತಲ್ಲ, ವಾಟರ್ ಬಿಲ್ ಸಪರೇಟ್. ಓಕೆ ನಂಗಿದ್ರೆ 5,000 ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ. ಸರ್ ರೆಂಟ್ ಸ್ವಲ್ಪ ಜಾಸ್ತಿ ಆಯಿತು, ಒಂಚೂರು ಕಡಿಮೆ ಮಾಡ್ಕೋಬೋದಾ? ಎಷ್ಟ್ ಜನ ಇದ್ದೀರಿ? ಫ್ಯಾಮಿಲಿನಾ? ಇಲ್ಲ ಸರ್, ನಾನು ನನ್ನ ಮಗಳು ಇಬ್ಬರೇ. ನಿಮ್ ಮನೆಯವರು ಅಂದ್ರೆ ನಿಮ್ ಹಸ್ಬೆಂಡ್? ಇಲ್ಲ ಸರ್, ನಾವಿಬ್ಬರೇ ಇರೋದು. ಮನೆ ಸಿಗದೆ ಹೆಚ್ಚ್ ಕಣಮ್ಮ. ಬೇಕು ನಂಗಿದ್ರೆ ಇವತ್ತೇ ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ. ಹಲೋ ಹಲೋ, ಯಾಕೆ ಸೀತಾ, ಮನೆ ಎಲ್ಲೂ ಸಿಗ್ತಾ ಇಲ್ವಾ? ನನ್ನ ಬಜೆಟ್ಗೆ ಮನೆನೇ ಸಿಗ್ತಾ ಇಲ್ಲ. ಮಾತೆತ್ತದೆ ಲಕ್ಷಾನ್ಗಟ್ಲೆ ಅಡ್ವಾನ್ಸ್ ಕೇಳ್ತಾರೆ. 18,000 ರಿಂದ 20,000 ಬಾಡಿಗೆ ಅಂತೆ. ನಾನು ನನ್ನ ಮಗಳಿರೋಕ್ಕೆ ಒಂದು ರೂಮು ಒಂದು ಕಿಚನ್ ಸಾಕು. ಕಮ್ಮಿ ಅಂದರೆ ನಮ್ಮ ಏರಿಯಾದಲ್ಲಿ 5th ಇಲ್ಲ 6th ಫ್ಲೋರ್ ಸಿಗುತ್ತೆ. ಆದರೆ ನೀನು ಮಗುನ ಇಟ್ಕೊಂಡು ಹೇಗೆ ನಿಭಾಯಿಸ್ತೀಯಾ? ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಏರಿಯಾಲಿ 10,000 ರಿಂದ 13,000 ರೆಂಟಿಗಿರೋ ಮನೆ ಇದೆಯಾ ಅಂತ ವಿಚಾರಿಸ್ಬಿಟ್ಟು ಹೇಳ್ತೀಯಾ? ಸರಿ ಸೀತಾ, ಅದಕ್ಕೂ ಒಂದ್ಸತಿ ಚೆಕ್ ಮಾಡಿ ನಿನಗೆ ಹೇಳ್ತೇನೆ. ಥ್ಯಾಂಕ್ ಯು. ಅಲ್ಲ, ಯಾಕೆ ನೀವು ಇನ್ನೊಂದು 2 ದಿನ ವೆಯ್ಟ್ ಮಾಡಬಾರ್ದು? ಒಳ್ಳೇದಾಗದಿದ್ರೆ ವೆಯ್ಟ್ ಮಾಡ್ಬೋದು. ಕಷ್ಟ ಬರ್ತಿದೆ ಅಂತ ಗೊತ್ತಾದ್ಮೇಲೆ ನಾವು ಹುಷಾರಾಗಿರ್ಬೇಕಲ್ವಾ? ಯಾಕೆ ನೀವು ಎಲ್ಲದಕ್ಕೂ ಓವರ್ ಥಿಂಕ್ ಮಾಡ್ತಿದ್ದೀರಾ? ಯಾಕಂದ್ರೆ ಜೊತೆಲಿ ಮಗಳಿದ್ದಾಳೆ. ಅವಳಿಗೇನೋ ಈ ಪ್ರಪಂಚ ಹೇಗೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾನು ಇಲ್ಲಿಂದ ಲೇಟಾಗಿ ಹೋದ್ರೆ ಅಜ್ಜಿ ತಾತ ಮನೇಲಿರ್ತಾಳೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸ್ಕೂಲು, ಕ್ಲಿನಿಕ್ ಎಲ್ಲ ಹತ್ರದಲ್ಲೇ ಇದೆ. ಈಗ ನಾನು ಮನೆ ಚೇಂಜ್ ಮಾಡಬೇಕು ಅಂದ್ರೆ ಅವಳ ಪ್ರಪಂಚನೇ ಚೇಂಜ್ ಮಾಡ್ದಂಗೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ? ಸ್ಟೇ ಕಾಮ್. ಸೀತಾ ಅವರೇ, ಇವತ್ತು ನಿಮಗೆ ಅಡ್ವಾನ್ಸ್ ಸ್ಯಾಲ್ರಿ ಸಿಗುತ್ತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮ್ಮ ಮನೆ ನಿಮಗೆ ಉಳಿಯುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.